ನಮಸ್ಕಾರ ಶೆಡ್ಡಳ ಬಾಚರ್ಸರಿಗೆ. ಶರಣು ಅಚ್ಯುತ ಭಟ್ಟರೆ. ಬನ್ನಿ ಬನ್ನಿ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು. ಅದೇನೆಂದು ಹೇಳಿ ಅಚ್ಯುತ ಭಟ್ಟರೆ, ನನ್ನ ಕಾಯಕಕ್ಕೆ ತಡವಾಗಬಾರದು. ಛೇ, ಬೇರೆ ಸೂದರ ಹಾಗೆ ಆ ಬಸವಣ್ಣ ಮಾತುಗಳನ್ನು ಕೇಳಿ ಮರಳಾದ್ರಲ್ಲ ಅಂತ ವಿಷಾದ ಆಗ್ತಾ ಇದೆ. ಏಕೆ ಅಚ್ಯುತ ಭಟ್ಟರೆ, ಏನಾಯಿತು? ಮತ್ತೇನು ಸ್ವಾಮಿ, ಆ ಶರಣರ ಹಾಗೆ ಶರಣು ಅಂತೀರೆ, ಕಾಯಕ ಅಂತೀರೆ. ಬ್ರಾಹ್ಮಣರಾಗಿ ನಿಮ್ಮ ಮಾತು, ರೀತಿ, ನಡವಳಿಕೆ ಎಲ್ಲ ಬದಲು ಮಾಡಿಕೊಂಡ್ರಿ. ಇದು ಬಹಳ ಅನ್ಯಾಯ. ನೀವು ನಮಸ್ಕಾರ ಅಂತೀರಿ, ನಾವು ಶರಣು ಅಂತೀವಿ. ನೀವು ಕೆಲಸ ಅಂತೀರಿ, ನಾವು ಕಾಯಕ ಅಂತೀವಿ. ಜೊತೆಗೆ ಕಾಯಕವೇ ಕೈಲಾಸ ಕೂಡ ಅಂತೀವಿ. ಅದರಲ್ಲೇನಿದೆ ತಪ್ಪು? ಆ ಬಸವಣ್ಣ ನಿಮ್ಮ ತಲೆಗೂ ಚೆನ್ನಾಗಿ ಮೆಣಸು ಅರ್ದಿದ್ದಾನೆ. ನಮ್ಮ ಬಸವಣ್ಣನವರಿಗೆ ಮಾಡಲು ಬೇರೆ ಕೆಲಸವಿದೆ ಅಚ್ಯುತ ಭಟ್ಟರೆ. ಮೆಣಸು ಅರಯಲು ವ್ಯವಧಾನವಿಲ್ಲ. ನಿಮಗೆ ಪರಿಹಾಸ್ಯ, ನಮಗೆ ಪ್ರಾಣ ಸಂಕಟ. ಅವರವರು ಅವರವರ ಪಾಡಿಗಿದ್ರೆ ನಮಗೇಕೆ ಸಂಕಟವಾಗಬೇಕು? ನೀವು ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡರೆ ಎಲ್ಲವೂ ಸಹಜವಾಗಿ ಕಾಣುತ್ತೆ. ಮನಸ್ಸು ವಿಶಾಲವಾದರೆ ದೃಷ್ಟಿ ವಿಶಾಲವಾಗುತ್ತೆ. ಆಗ ನಿಮಗೆ ಯಾವ ಸಂಕಟವೂ ಆಗುವುದಿಲ್ಲ. ನಾ ಕರೆದು ನಿಮ್ಮ ಉಪದೇಶ ಕೇಳಬೇಕಾಯ್ತು. ಇದು ಉಪದೇಶವಲ್ಲ ಭಟ್ಟರೆ, ವಾಸ್ತವ. ಆ ಬಸವಣ್ಣ ಬಂದು ಈ ಕಲ್ಯಾಣನ್ನೇ ಕೊಲೆಗೆಡಿಸಿಬಿಟ್ಟ. ಜೊತೆಗೆ ನಿಮ್ಮಂಥ ಬ್ರಾಹ್ಮಣನು ಹಾಳು ಮಾಡಿದ. ಹೀಗೆ ಹೇಳುತ್ತೇನೆಂದು ಬೇಸರ ಮಾಡಿಕೊಳ್ಳಬೇಡಿ ಅಚ್ಯುತ ಭಟ್ಟರೆ. ಬಸವಣ್ಣನವರಂಥ ಮಹಾನುಭಾವರ ಬಗ್ಗೆ ಹೀಗೆ ನೀವು ಏಕವಚನದಲ್ಲಿ ಮಾತನಾಡಬಾರದು. ಅದು ನಿಮ್ಮ ಗೌರವಕ್ಕೆ ಕುಂದು. ಆ ಬಸವಣ್ಣನ ಹಿಂಬಾಲಕರು ಮಾತ್ರ ಹೀಗೆ ಹೇಳ್ತಾರೆ. ಅವನಿಗೆ ಬಹುವಚನ ಬೇರೆ ಕೇಳು. ಹಿರಿಯರನ್ನು ಕೀಳಾಗಿ ಕಂಡರೆ ನೀವು ಹಿರಿಯರಾಗುವುದಿಲ್ಲ ಅಚ್ಯುತ ಭಟ್ಟರೆ, ಕೀಳಾಗ್ತೀರಾ. ವಿನಯ, ಸೌಜನ್ಯ ಎಲ್ಲ ಮನುಷ್ಯರಲ್ಲಿ ಇರಬೇಕು. ದೇವರು, ಧರ್ಮ, ಸಂಪ್ರದಾಯ ಎಲ್ಲ ಕೊಳೆಗೆಡಿಸಿ ಕೀಳು ಜನರನ್ನು ತಲೆ ಮೇಲೆ ಹೊತ್ತು ಮೆರೆಸೋ ಆ ಬಸವಣ್ಣ ಹಿರಿಯನೂ ಅಲ್ಲ. ಅವನಿಗೆ ನಮ್ಮಂಥ ವಿಪ್ರರು ಗೌರವ ಕೊಡಬೇಕಾಗಿಲ್ಲ, ನೀವು ಕೊಡಕೂಡದು. ಎನಗಿಂತ ಕಿರಿಯರಿಲ್ಲ ಎಂದು ಹೇಳುವ ಬಸವಣ್ಣನವರು ಬೇರೆಯವರು ಗೌರವ ಕೊಡಲಿ ಎಂದು ನಿರೀಕ್ಷೆ ಮಾಡುವುದಿಲ್ಲ. ನಿಮ್ಮಂಥ ವಿಪ್ರರು ಗೌರವ ಕೊಡದಿದ್ದರೆ ಬೇಡ, ನನಗೆ ಗೌರವ ಕೊಡಬೇಡ ಎಂದು ಹೇಳುವ ಅಧಿಕಾರ ನಿಮಗಿಲ್ಲ. ಹಾಗಾದ್ರೆ ನೀವು ಬ್ರಾಹ್ಮಣರಲ್ಲ. ಅಲ್ಲ ಅಂದ್ರೆ ಅಲ್ಲ, ಹೌದು ಅಂದ್ರೆ ಹೌದು. ನಾನು ಬ್ರಾಹ್ಮಣ ಅಲ್ಲ ಅಂದರೆ ನನಗೆ ಖಂಡಿತ ಬೇಸರವಿಲ್ಲ. ಒಬ್ಬ ಶರಣ ಅಂದರೆ ಅದೇ ನನಗೆ ದೊಡ್ಡ ಗೌರವ. ನಮ್ಮ ಬ್ರಾಹ್ಮಣರೆಲ್ಲ ನಿಮ್ಮನ್ನು ಬಹಿಷ್ಕಾರ ಹಾಕಿದ್ರೆ ಏನ್ ಮಾಡ್ತೀರಾ? ಈಗಾಗಲೇ ಶರಣರು ಬ್ರಾಹ್ಮಣರಿಗೆ ಒಂದು ರೀತಿ ಬಹಿಷ್ಕಾರ ಹಾಕಿದ್ದಾರಲ್ಲ, ಏನು ಮಾಡಿದ್ರು? ಬ್ರಹ್ಮಜ್ಞಾನ ಪಡೆದವರು ಬ್ರಾಹ್ಮಣ ಅನ್ನೋ ಮಾತು ನಿಜವಾದ್ರೆ ನಿಮಗೆ ಬ್ರಹ್ಮಜ್ಞಾನವಿಲ್ಲ, ಬ್ರಹ್ಮ ರಾಕ್ಷಸ ಜ್ಞಾನ ಇದೆ ಅಂತ ಹೇಳಬೇಕಾಗುತ್ತದೆ. ಕರೆದು ಕಚ್ಚಿಸ್ಕೊಂಡಂಗಾಯ್ತು. ಶರಣು ಸ್ವಾಮಿ. ಶರಣು, ನೀವು ಬಸವಣ್ಣನವರ ಭಕ್ತ ಅಂತ ಕಾಣುತ್ತೆ. ಹಾಗೆ ಹೇಳ್ಬೋದು. ಏಕೆಂದ್ರೆ ನಮ್ಮ ಕಲ್ಯಾಣದಲ್ಲಿ ದೇವರ ಸ್ಮರಣೆಗಿನ ಹೆಚ್ಚಾಗಿ ಜನರು ಬಸವಣ್ಣನವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅಂತ ವಿಶೇಷ ಅದರಲ್ಲೇನಿದೆ? ವಿಶೇಷ ಅಂತ ಕೇಳ್ತಿರಲ್ಲ ಸ್ವಾಮಿ, ಅವರೇ ಒಂದು ವಿಶೇಷ. ಅವರ ಮಾತು, ಅವರ ರೀತಿ, ಅವರ ನಡವಳಿಕೆ, ಅವರ ಕರುಣೆ, ಅವರ ಭಕ್ತಿ ಎಲ್ಲ ವಿಶೇಷವೇ. ಬಸವಣ್ಣನವರು
ನೂರಾರು ವಿಶೇಷಗಳ ಒಂದು ಮೂಟೆ ಅಂತ ಹೇಳ್ತೀರ. ಅಂದಾಗೆ ತಾವು ಯಾರು ಸ್ವಾಮಿ, ಎಲ್ಲಿಯವರು? ನಾನು ತೆಲುಗು ನಾಡಿನವನು. ನೀವು? ನನ್ನ ಹೆಸರು ರಾಮೇಗೌಡ ಅಂತ. ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವನು. ಆ ವಿಷಯದಲ್ಲಿ ನಾನು ಮಹಾಪುಣ್ಯಶಾಲಿ. ಏಕೆಂದ್ರೆ ಬಸವಣ್ಣನವರಂತ ಮಹಾನುಭಾವರನ್ನ ನಿತ್ಯ ನೋಡೋ ಭಾಗ್ಯ ಸಿಕ್ಕಿದೆ. ಊರಿಗೆ ಹೆಜ್ಜೆ ಇಡ್ತಾ ಇದ್ದ ಹಾಗೆ ಬಸವಣ್ಣನವರ ಗುಣಗಾನ ಕೇಳೋ ಪುಣ್ಯ ನನಗೆ ಸಿಕ್ಕ ಹಾಗಿದೆ. ಅಂದಾಗೆ ನೀವು ನಮ್ಮ ಅಣ್ಣವ್ರು ನೋಡ್ಲಿಕ್ಕೆ ಅಂತ ಬಂದ್ರ ಸ್ವಾಮಿ? ಹೌದು ಗೌಡ್ರೆ, ತಮ್ಮ ಬಸವಣ್ಣನವರನ್ನ ಕಾಣದೆ ಈ ಕಲ್ಯಾಣದಿಂದ ಹೋಗೋಕೆ ಸಾಧ್ಯನಾ? ಏನು, ನಮ್ಮ ಅಣ್ಣನವ್ರ ಹೆಸರು ಅಲ್ಲಿವರೆಗೂ ಹರಡಿದೆಯೇ? ನಮ್ಮ ತೆಲುಗು ನಾಡು ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆಗೂ ಹಬ್ಬಿದೆಯಂತೆ. ಉತ್ತರದಿಂದ ಬಂದ ಒಬ್ಬರು ಸಲ ನನ್ನ ಬಳಿ ಹೇಳಿದ್ರು. ಅಂದ ಮೇಲೆ ಆ ಬಸವಣ್ಣನವರಲ್ಲಿ ಎಂತ ಶಕ್ತಿ ಇರಬೇಕು, ಎಂತ ಆಕರ್ಷಣೆ ಇರಬೇಕಲ್ಲವೇ? ಅದು ಮಾತ್ರ ಸತ್ಯ ಸ್ವಾಮಿ. ಏಕೆಂದ್ರೆ ಅವ್ರ ಮುಖ ನೋಡಿದ್ರೆ ಒಂದ್ ರೀತಿ ಶಾಂತಿ ಸಿಗುತ್ತೆ. ಅವರ ಮಾತು ಕೇಳಿದ್ರೆ ಮನಸ್ಸು ಮರಳಾಗುತ್ತೆ. ಬಸವಣ್ಣನವರ ಮಾತಿನಲ್ಲೇ ಮರಳು ಮಾಡ್ತಾರೆ ಅಂತ ಹೇಳ್ತೀರಾ? ಛೇ 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 ಛೇ, ಬರೀ ಮಾತಿನಲ್ಲಿ ಮರಳು ಮಾಡುವಂತ ವ್ಯಕ್ತಿಯಲ್ಲ ಸ್ವಾಮಿ. ಅವರ ಮನಸ್ಸು ಪರಿಶುದ್ಧವಾಗಿರೋದ್ರಿಂದಲೇ ಅವರ ಮಾತಿನಲ್ಲಿ ಸರ್ವರ ಒಳಿತೇ ಕಾಣ್ತಾ ಇದೆ. ಅಂದ ಮೇಲೆ ನಾನು ಬಂದಿದ್ದು ವ್ಯರ್ಥ ಆಗಲಿಲ್ಲ. ಇಲ್ಲ ಸ್ವಾಮಿ, ಖಂಡಿತವಾಗಿ ವ್ಯರ್ಥ ಆಗಲ್ಲ. ಅಣ್ಣನವರನ್ನ ಕಂಡು ನನ್ನ ಜನ್ಮ ಸಾರ್ಥಕವಾಯಿತು ಅಂತ ನೀವೇ ಹೇಳ್ತೀರಾ? ಹೌದಾ ಗೌಡ್ರೆ, ನಾನು ಅಣ್ಣನವರ ಜೊತೆ ಕೆಲವು ದಿನ ಇದ್ದು ಹೋಗಬೇಕಂದುಕೊಂಡಿದ್ದೇನೆ. ಕೆಲವು ದಿನ ಅಲ್ಲ ಸ್ವಾಮಿ, ಇಲ್ಲೇ ಇದ್ರೂ ಚಿಂತೆ ಇಲ್ಲ. ಏಕೆಂದ್ರೆ ಅಣ್ಣನವರ ಮಹಾಮನೆಗೆ ಹೋದ್ರೆ ಅಲ್ಲಿರೋ ನೂರಾರು ಶರಣರಲ್ಲಿ ನೀವು ಬೇರೆಯವರು ಅಂತ ಅನ್ಸೋದೇ ಇಲ್ಲ. ಹೋಗ್ಬೇಕು ಅಂತ ಅಂದ್ರೂ ಸಹ ಮನಸ್ಸು ಬರಲ್ಲ ಅಂತ ನಮ್ಮ ಕೆಲವು ಶರಣರು ಹೇಳ್ತಾ ಇರ್ತಾರೆ. ಮಹಾಮನೆ ಅಂತಂದ್ರೆ ದೊಡ್ಡ ಮನೆ ಅಂತ ಅನ್ನಿ. ದೊಡ್ಡ ಮನೆನೇ, ಆದ್ರೆ ಅಲ್ಲಿ ಅಣ್ಣನವರು, ಅವರ ಸೋದರಿ ನಾಗಮ್ಮನವರು, ಅವರ ಪತ್ನಿಯರು, ಅವರೆಲ್ಲರ ಹೃದಯದ ಮನೆ ಬಹಳ ದೊಡ್ಡದು ಸ್ವಾಮಿ. ಅಲ್ಲಿ ಯಾರೇ ಬಂದ್ರು, ಎಷ್ಟೇ ಜನ ಬಂದ್ರು ಸ್ವಾಗತ ಇದೆ. ಅಬ್ಬಾ, ಪುರಾಣದ ಒಂದು ಕತೆ ಕೇಳಿದ ಹಾಗಿದೆ. ಪುರಾಣ ಅಲ್ಲ, ಸತ್ಯ ಅಂತ ನೀವು ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಾನು ಈ ಕೂಡಲೇ ಮಹಾಮನೆಗೆ ಹೋಗ್ತೇನೆ. ನಡೀರಿ, ನಾನು ದಾರಿ ತೋರಿಸ್ತೇನೆ. ಭಂಡಾರಕ್ಕೆ ಈ ದಿನ ಬಿಡುವು. ನೀವು ಬಂದೇ ಬರುವಿರೆಂದು ನಮ್ಮ ಮನಸ್ಸು ಹೇಳ್ತಾ ಇತ್ತು ಬಾಚರಸರೇ. ನಮ್ಮ ಸೇವೆಗಳ ಬಾಚರಸರಿಗಾಗಿ ನಮ್ಮ ಮನಸ್ಸು ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇರುತ್ತೆ ಚೆನ್ನ ಬಸವಣ್ಣ. ಅದು ನಿಮ್ಮ ಅಭಿಮಾನ ಅಣ್ಣನವರೇ. ಭಂಡಾರದಲ್ಲಿ ನೀವು ನನಗಿಂತ ಮೇಲಧಿಕಾರಿ. ಇಲ್ಲಿ ನಮಗೆಲ್ಲ ಶಿವನೊಂದಿಗೆ ಸಂಪರ್ಕ ಕಲ್ಪಿಸುವ ದಿವ್ಯ ಸೇತುವೆ. ಹೊಗಳಬೇಡಿ ಬಾಚರಸರೇ, ನಾನು ನಿಮ್ಮೊಂದಿಗೆ ಎಲ್ಲ ಶರಣರೊಂದಿಗೆ ಶಿವನತ್ತ ಸಾಗುತ್ತಿರುವ ಸಾಧಕ. ಎಲ್ಲರೂ ಸಾಧಕರೇ, ಆದರೆ ಸಾಧಕರಿಗೆ ದಾರಿ ತೋರಿಸುವವರು ಮುಖ್ಯವಲ್ಲವೇ? ನನಗೆ ಆ ಶಿವ ತೋರಿಸಿದ ದಾರಿಯನ್ನು ನನ್ನೆಲ್ಲ ಶರಣ ಬಂಧುಗಳಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇ ನಿಮ್ಮ ವಿಶೇಷ ಅಣ್ಣನವರೇ. ಈ ವಿಶೇಷ ನಾನು ಎಂದು ಕಂಡವನೇ ಅಲ್ಲ. ಅದು ಮಾತ್ರ ಸತ್ಯ. ಎನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ ಎಂಬ ಒಂದು ಮಾತು ಸಾಕು. ಅದು ವಿನಯಗುಣದ ಉತ್ತುಂಗ. ಚನ್ನಬಸವಣ್ಣ, ನೀವು ನನ್ನನ್ನು ಹೊಗಳಲು ಆರಂಭಿಸಿದ್ದೀರಾ?
ಇದು ಹೊಗಳಿಕೆಯ ಒನ್ನ ಶೂಲವಲ್ಲ ಅಣ್ಣನವರೇ, ವಾಸ್ತವ. ದೇವಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾಹುದೆಂದು ಬೇಸರಗೊಂಡೊಡೆ ನಿಮ್ಮಾಣೆ, ನಿಮ್ಮ ಪುರಾತನ ತಲೆದಂಡ. ಇಂಥ ಮಾತುಗಳು ನಿಮ್ಮಂತವರ ಬಾಯಲ್ಲಿ ಬರಬೇಕಾದರೆ ನಿಮ್ಮ ದೃಢನಿಷ್ಠೆಯನ್ನು ಮೆಚ್ಚಲು ಹೊಗಳಿಕೆಯಾಗಲು ಸಾಧ್ಯವೇ? ನನ್ನ ಪಾಲಿಗೆ ಈ ಮನೆ ಬಾಗಿಲಿಗೆ ಬಂದ ಯಾರೇ ಆದರೂ ಶರಣರು ಶಿವಸ್ವರೂಪಿಗಳು. ಸಾಕ್ಷಾತ್ ಕೂಡಲ ಸಂಗಮ ಅವರ ಕಾಯಕವನ್ನು ಕೇಳುವ ತಪ್ಪನ್ನು ನಾನು ಮಾಡಲಾರೆ. ಏಕೆಂದರೆ ಅವರಿಗೆ ಕೀಳರಿಮೆ ಉಂಟಾಗಬಾರದು. ಆಗ ನನ್ನ ಭಕ್ತಿಯಲ್ಲಿ ಡಂಬಾಚಾರವಾಗಿ, ನನ್ನ ನಡೆ ನುಡಿಯಲ್ಲಿ ಭಂಗ ಉಂಟಾಗಿ ನಾನು ಪಾಪಿಯಾಗುವುದಿಲ್ಲವೇ? ಶರಣರು ಏನಂದುಕೊಳ್ಳುತ್ತಾರೆ? ಅಣ್ಣನವರು ಮಹಾಮನೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಯಕ ಯಾವುದೇ ಆದರೂ ಅವರ ಆತ್ಮಗೌರವ ಅವರಿಗೆ ದೊಡ್ಡದೇ ಆಗಿರುತ್ತದೆ. ಕಾಯಕ ಯಾವುದು ಎಂದು ಪ್ರತ್ಯೇಕಿಸಿ ನೋಡುವ ಬದಲು ನಾವು ಶರಣರು ನಮ್ಮವರು ಎಂದಾಗ ಯಾವುದೇ ಭೇದ ಭಾವವೂ ಇರುವುದಿಲ್ಲ, ಅಲ್ಲವೇ? ನಿಮ್ಮ ಮಾತು ಸತ್ಯವಾಗಿದೆ ಚನ್ನಬಸವಣ್ಣನವರೇ. ಇವನಾರವನೆಂದೆನಿಸದಿರಯ್ಯ, ನಮ್ಮವನೆಂದೆನಿಸಯ್ಯ. ಈ ಪುಟ್ಟ ವಚನದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಒಂದು ಕುಟುಂಬವನ್ನಾಗಿ ಕಾಣುವ ವಿಶಾಲ ದೃಷ್ಟಿ ಇದೆ. ವಸುದೈವ ಕುಟುಂಬಕಂ, ಈ ವಿಶ್ವವೇ ಒಂದು ಕುಟುಂಬ ಎಂಬ ಉದಾತ್ತ ಅರ್ಥವಿದೆ. ಅದನ್ನು ಕೆಲವರು ಬಾಯಲ್ಲಿ ಉಚ್ಚರಿಸುತ್ತಾರೋ ವಿನಃ ಅದರ ಅರ್ಥ ತಿಳಿದು ಆಚರಣೆಯಲ್ಲಿ ಅಳವಡಿಸಿಕೊಳ್ಳಲು ಯಾರೂ ಸಿದ್ಧರಿರಲ್ಲ. ನಾಲಿಗೆಯಲ್ಲಿ ಎಲ್ಲ ತತ್ವಗಳ ಉಚ್ಚಾರ, ಮನಸ್ಸಿನಲ್ಲಿ ಸ್ವಾರ್ಥ, ಸ್ವಪ್ರತಿಷ್ಠೆ, ಅಹಂಕಾರಗಳ ಕಲ್ಮಶ. ಆ ಅಚ್ಯುತ ಭಟ್ಟರು ನೀವು ಬ್ರಾಹ್ಮಣರಾಗಿ ಆ ಶರಣರ ತಾಳಕ್ಕೆ ಕುಣಿಯುತ್ತೀರಲ್ಲ ಎಂದರು. ಬಾಚರಸರೇ, ದಯಾ ದಾಕ್ಷಿಣ್ಯರಹಿತರಾದ ಆ ಭಟ್ಟರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ನಾನು ಬ್ರಾಹ್ಮಣ ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಆದರೆ ನಾನೊಬ್ಬ ಶರಣ ಅನ್ನೋದು ಮಾತ್ರ ನಿಜ ಎಂದು ಹೇಳಿದೆ. ಸರಿಯಾಗಿ ಹೇಳಿದ್ರಿ. ಅಂತೂ ಈ ಮಹಾಮನೆಯಲ್ಲಿ ಕೆಲಸ ಸಿಕ್ಬಿಡ್ತು ನಿಂಗೆ? ಹೂವಣ್ಣ, ದೊಡ್ಡ ಮನ್ಸು ಮಾಡಿ ಅಣ್ಣನವರು ಕೆಲಸ ಕೊಟ್ರ. ಕೆಲಸ ಕೊಟ್ಟಿದ್ದು ದೊಡ್ಡದಲ್ಲ, ಅಣ್ಣವರು ಮತ್ತೆ ಎಲ್ಲ ಶರಣರ ವಿಶ್ವಾಸ ತಗೊಳ್ಳೋದೇ ಮೊದಲು. ಹೂವಣ್ಣ, ಅಣ್ಣನವ್ರ ನಂಬಿಕೆನ ವಿಶ್ವಾಸನ ನಾನು ಸುಳ್ಳು ಮಾಡಲ್ಲ. ಮೊದಲು ನೀನು ತುಂಬಾ ಹೊರಟು ಮುಖಾಮುಖಿ ನೋಡ್ದಲ್ಲ, ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದೆ. ಅದಕ್ಕೆ ನಾನು ಹೇಳ್ದೆ ಅಪ್ಪ. ಹಾಗೇನು ಮಾಡಲ್ಲಣ್ಣ, ನಿಷ್ಠೆಯಿಂದ ನಾನು ಬಾಗ್ಲೇನ ಕಾಯ್ತೀನಿ. ಅಂತವ್ರು ಇಂಥವ್ರು ಬಂದ್ರೆ ಖಂಡಿತ ನಾನು ಒಳಗಡೆ ಬಿಡೋದಿಲ್ಲ. ಬಂದವರು ಯಾರು ಅಂತ ತಿಳಿದು ಅವರು ತಕ್ಕನಾಗೆ ಮಾತಾಡೋದ್ ಕಲಿ. ಅಯ್ಯೋ, ನನಗೂ ಬುದ್ಧಿ ಇದೆ. ನನ್ನನ್ನ ದಡ್ಡ ಅಂದ್ಕೊಂಡಿದ್ದೀರಾ? ಅದನ್ನ ಹ್ಯಾಗ್ ಬಳಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತಿದೆಯೋ ಏನೋ. ನಿಂತ್ಕೋ,
ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಯೊಳಗೆ ಹೋಗ್ತಾ ಇದ್ದೀನಿ. ಮನೆ ಒಳಗೆ? ಅತ್ತೆ ಮನೆಗೆ ಬಂದಂಗೆ ಕೈ ಬಿಸ್ಕೊಂಡು ಹೋಗೋದಕ್ಕೆ ಇದೇನು ಅತ್ತೆ ಮನೆ ಅಲ್ಲ, ಸುಮ್ಮನೆ ಹೋಗಯ್ಯ. ಈ ಮನೆಯೊಳಗೆ ಹೋದ್ರೆ ಯಾರೂ ತಡೆಯೋದಿಲ್ಲ ಅಂತ ಯಾರೋ ಹೇಳಿದ್ರು. ಯಾರು ಹೇಳಿದಾರಲ್ಲ ಅವ್ರ ಮನೆಗೆ ಹೋಗಪ್ಪ. ಅಲ್ಲಿಗೆ ಹೋಗೋದಾಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ ನಾನು? ಅದೆಲ್ಲ ನಿನ್ನ ಹಣೆ ಬರ. ಮೊದ್ಲು ಇಲ್ಲಿಂದ ಹೋಗೋ. ಒಳಗೆ ನಿಮ್ಮ ಯಜಮಾನರನ್ನ ಕೇಳಿ ಬಾರಪ್ಪ. ಅಯ್ಯೋ, ಕೇಳೋದಕ್ಕೆ ನೀವೇನು ನನಗೆ ಸಂಬಳ ಕೊಟ್ಟಿದ್ದೀರಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋ, ಹೊರಡೋ. ಇಲ್ಲ, ಇದು ಸರಿ ಇಲ್ಲ. ನೀನು ಕೇಳದೇ ಇದ್ರೆ ನಾನೇ ನಿಮ್ಮ ಯಜಮಾನರನ್ನ ಕೂಗ್ತೇನೆ. ನೋಡೋ, ನಿಲ್ಸು. ಬಾಚರ್ಸವರೊಂದಿಗೆ ಗಂಭೀರವಾಗಿ ಚರ್ಚೆಯಲ್ಲಿದ್ದಾರೆ. ನೀನು ಈ ತರ ಗಲಾಟೆ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಮೊದ್ಲು ಇಲ್ಲಿಂದ ಹೊರಡೋ. ಯಾಕಯ್ಯ ಇಷ್ಟು ಒರಟಾಗಿ ಮಾತಾಡ್ತಿದೀಯಾ? ನನ್ನನ್ನು ಯಾರು ಅನ್ಕೊಂಡೆ? ನಿನ್ನ ನೋಡಿದ್ರೆ ಗೊತ್ತಾಗಲ್ವಾ ಭಿಕ್ಷುಕ ಅಂತ? ಸೋಮಾರಿಗಳು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ದಿನ ಒಂದೊಂದು ವೇಷ ಹಾಕ್ತಾರೆ. ಇಂಥ ಜನರನ್ನ ನಾನೆಷ್ಟು ನೋಡಿಲ್ಲ. ಸುಮ್ನೆ ಹೋಗಯ್ಯ. ನಾನು ಭಿಕ್ಷೆಗಾಗಿ ಬಂದಿಲ್ಲ, ತಮ್ಮ ಬಸವಣ್ಣನವರನ್ನು ಕಾಣಲು ಬಹಳ ದೂರದಿಂದ ಬಂದಿರುವುದು. ಏನೋ ನಮ್ಮ ಅಣ್ಣವ್ರನ್ನ ಹೆಸರಿಡಿದು ಕರಿತಿದೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಮೊದ್ಲು ಇಲ್ಲಿಂದ ಹೊರಟೋಗೋ. ಇನ್ನೇನಂತ ಕರಿಬೇಕಣ್ಣ? ಏನು ಕರೆಯೋದ್ ಬೇಡ. ಮೊದ್ಲು ಇಲ್ಲಿಂದ ಹೊರಟೋದ್ರೆ ಸಾಕು. ಹೋಗಯ್ಯ. ಇಲ್ಲ, ನಾನು ಬಸವಣ್ಣನವರನ್ನು ನೋಡದೆ ಏನೇ ಆದ್ರೂ ಇಲ್ಲಿಂದ ಹೋಗೋದಿಲ್ಲ. ನೋಡು, ಹೀಗೆ ಹಠ ಮಾಡೋದು ಒಳ್ಳೇದಲ್ಲ. ಇಲ್ಲಿಂದ ಮೊದ್ಲು ಹೋಗೋ. ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗಯ್ಯ, ಹೋಗೋ. ಹೇಳಿದ್ರು ಮತ್ತೆ ಹೋಗ್ತಾ ಇದೀಯಾ? ಹೇಳಿದ್ ಕೇಳಲ್ವ ನಿನಗೆ? ಸುಮ್ಮನೆ ಹೋಗಯ್ಯ. ದ್ವಾರದಲ್ಲಿ ಏನೋ ಗದ್ದಲ ಆಗ್ತಾ ಇರೋ ಹಾಗಿದೆ. ಹೌದು ಅಣ್ಣನವರೇ, ದ್ವಾರದಲ್ಲಿ ಯಾರೋ ಜೋರಾಗಿ ಕೂಗಾಡುವ ಶಬ್ದ ಕೇಳುತ್ತಿದೆ. ಕಾವಲುಗಾರ ಹೊಸಬ ಏನು ಅನಾಹುತ ಮಾಡಿದ್ದಾನೋ ಏನು? ಅಯ್ಯೋ, ಯಾರಾದರೂ ಶರಣರಿಗೆ ಅಪಚಾರವಾಗುತ್ತಿದ್ದರೆ ಏನು ಗತಿ? ತಲೆ ಹಟ್ಟೆ ಮಾಡ್ಬೇಡ. ಸುಮ್ನೆ ಹೊರಟೋಗೋ. ಸುಮ್ನೆ ರೇಯ. ನಿಲ್ಲಿಸು, ನಿಲ್ಲಿಸು. ಏನು ಮಾಡ್ತಿದ್ಯಾ ನೀನು? ಅಣ್ಣ, ಇವನ್ ಯಾರೋ ಭಿಕ್ಷುಕ. ಒಳಗ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ನಾನು ತಡಿತಾ ಇದ್ದೆ. ಹಾಗಂತ ಹೀಗೆ ಅನಾಗರಿಕನಾಗಿ ನಡೆದುಕೊಳ್ಳೋಕೆ ನಿನಗೆ ಯಾರು ಹೇಳಿದ್ದು? ಮಹಾಮನೆಯ ಪದ್ಧತಿ ನಡವಳಿಕೆಗಳು ಇವನಿಗೆ ಗೊತ್ತಿಲ್ಲ ಎಂದು ಕಾಣುತ್ತೆ. ತಮ್ಮ ಪರಿಚಯವಾಗಲಿಲ್ಲ. ನಾನು ಬೊಮ್ಮಯ್ಯ, ಕಿನ್ನರಿ ಬೊಮ್ಮಯ್ಯ ಅಂತ ಕರೀತಾರೆ. ತಮ್ಮನ್ನು ಕಾಣಲು ತೆಲುಗು ನಾಡಿನಿಂದ ಬಂದಿರುವೆ ಬಸವಣ್ಣನವರೇ. ಏನು? ಶರಣ ಕಿನ್ನರಿ ಬೊಮ್ಮಯ್ಯನವರೇ, ನಾನು ತಮ್ಮ ಬಗ್ಗೆ ತಿಳಿದುಕೊಂಡಿದ್ದೆ. ಶರಣು. ಬಸವಣ್ಣನವರೇ, ದಾರಿಯುದ್ದಕ್ಕೂ ನಿಮ್ಮ ಮಹಿಮೆಯನ್ನು ಕೇಳುತ್ತಾ ಎಂದಿಗೆ ನಿಮ್ಮನ್ನು ಕಾಣುತ್ತೇನೋ ಅಂತ ಬಂದೆ. ಆದರೆ ನಿಮ್ಮ ಮಹಾಬಾಗಿಲಿನಲ್ಲಿ ನಯವಿಲ್ಲದೆ ಮಾತನಾಡುವ ಅನಾಗರಿಕರು ಇರುವರೆಂದು ಎಂದಿಗೂ ನಾನು ಏನೂ ಮಾಡಿರಲಿಲ್ಲ. ದಯಮಾಡಿ ಕ್ಷಮಿಸಿಬಿಡಿ ಬೊಮ್ಮಣ್ಣನವರು. ಆತನ ಪರವಾಗಿ ನಾನೂ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ. ನನ್ನ ಮನೆಯ ಬಾಗಿಲಲ್ಲಿ ನಿಮಗೆ ಆದ ಅಪಮಾನದಿಂದ ನನ್ನ ಹೃದಯದಲ್ಲಿ ದೊಡ್ಡ ಆಘಾತವಾಗಿದೆ. ನೊಂದುಕೊಳ್ಳಬೇಡಿ ಬಸವಣ್ಣನವರೇ. ನಮ್ಮ ಅಣ್ಣನವರ ಹೃದಯ ಬಹಳ ಮೃದು ಬೊಮ್ಮಣ್ಣನವರೇ. ಶರಣರಿಗೆ ಅಪಚಾರವಾದರೆ ತುಂಬಾ ನೊಂದುಕೊಳ್ಳುತ್ತಾರೆ. ಏನಯ್ಯ, ಶರಣರಿಗಾದ ಅಪಚಾರ, ಅಣ್ಣನವರಿಗಾದ ನೋವುಗಳಿಗೆ ನೀನೇ ಕಾರಣವಾದೆ. ಅಯ್ಯ, ನನ್ನ ಮನೆ ಬಾಗಿಲಿಗೆ ಬಂದ ಯಾರೇ ಆದರೂ ಶಿವಸ್ವರೂಪಿಗಳು. ಅವರನ್ನು
ಪೂಜ್ಯ ಭಾವನೆಯಿಂದ ಸ್ವಾಗತಿಸಬೇಕೆಂಬುದು ನಿನಗೆ ಗೊತ್ತಿಲ್ಲವೇ? ಕ್ಷಮಿಸಿ ಅಣ್ಣ, ಕ್ಷಮಿಸಿ. ನನ್ನಿಂದಾದ ಅಪರಾಧವನ್ನು ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಈ ತಪ್ಪನ್ನು ನಾನು ಮಾಡಲಾರೆ. ಸ್ವಾಮಿಗಳೇ, ನೀವು ಸಹ ಕ್ಷಮಿಸಿ. ನನ್ನ ಹಳೆಯ ಸ್ವಭಾವದಿಂದ ನಾನು ಕಠೋರವಾಗಿ ವರ್ತಿಸಿದೆ. ಇನ್ನು ಮುಂದೆ ನಯ ವಿನಯದಿಂದ ನಾನು ನಡೆದುಕೊಳ್ಳುತ್ತೇನೆ. ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ನೋಡು, ಮಾತು ದೇವರು ಕೊಟ್ಟವರ, ಅದನ್ನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಬಳಸಬೇಕು. ಅದೇ ಹೃದಯದ ಶಾಸ್ತ್ರಗಳು. ಮಾತನಾಡಬೇಕು, ಅದು ಶಿವನಿಗೆ ಪ್ರಿಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದೆನ್ನಬೇಕು. ನುಡಿಯೊಳಗಾಗಿ ನಡೆದಿದ್ದಡೆ ಕೂಡಲ ಸಂಗಮನೆಂತೆಲುವನಯ್ಯ. ತುಂಬಾ ಸೊಗಸಾಗಿದೆ. ಬಹಳ ಅರ್ಥಪೂರ್ಣವಾಗಿದೆ. ಮಾತಿನ ಬ್ರಹ್ಮಾಂಡವೇ ಇದರಲ್ಲಿ ಅಡಗಿದೆ. ಮಾತಿನ ಮಹಿಮೆಯನ್ನು ಇದಕ್ಕಿಂತ ಸೊಗಸಾಗಿ ಹೇಳಲು ಸಾಧ್ಯವೇ ಇಲ್ಲ. ಹೌದು, ಮಾತು ಮುತ್ತಿನ ಹಾರದಂತೆ ಹಿತಕರವಾಗಿರಬೇಕು, ಪ್ರಿಯಕರವಾಗಿರಬೇಕು. ಮಾಣಿಕ್ಯದ ದೀಪ್ತಿಯಂತೆ ಮಾತು ತಂಪಾಗಿ ಹೃದಯ ಮಿಡಿಯುವಂತಿರಬೇಕು. ಸ್ಫಟಿಕದ ಶಾಲಕೆಯಂತೆ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ದುರುದ್ದೇಶವಿಲ್ಲದಂತಿರಬೇಕು. ಆಡಿದ ಮಾತು ಶಿವನು ಮೆಚ್ಚಿ ಬಲೆ ಎಂದು ತಲೆದೂಗುವಂತಿರಬೇಕು. ಬರೀ ಮಧುರವಾಗಿ ಪ್ರಿಯಕರವಾಗಿ ಮಾತನಾಡುವುದಷ್ಟೇ ಅಲ್ಲ, ಆಡಿದ ಮಾತಿಗೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ಇಲ್ಲವಾದರೆ ಶಿವನ ಒಲುಮೆ ಗಳಿಸಲು ಸಾಧ್ಯವಿಲ್ಲ. ದಯಮಾಡಿ ಬನ್ನಿ ಬೊಮ್ಮಣ್ಣನವರೇ,